ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ನ್ಯೂಸ್ ಅಟ್ 11. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಪ್ರೀತಿ, ಪ್ರೇಮ, ಪ್ರಣಯ, ಮದುವೆ ಕತೆ ಏನು? ತಾಳಿ ಕಟ್ಟು ಅಂದಿದ್ದಕ್ಕೆ ಲೈಫೇ ಕಂಪ್ಲೀಟ್ ಬರ್ಬಾದಾಗೋಯ್ತು. ಹಾಗಾದ್ರೆ ಹೇಗಿದ್ಲೋಳು, ಈಗ ಹೇಗಾಗೋದ್ಲು? ಭಯ ಹುಟ್ಟಿಸುವಂಥ ಪ್ರೀತಿ ಇದು. ಈ ಹೊತ್ತಿನ ಸ್ಪೆಷಲ್. ಇದು ಜೀವನ ಧಗ ಧಗ. ಈ ಸ್ಟೋರಿ ಶುರುವಾಗಿದ್ದು ವಿಜಯಪುರದಲ್ಲಿ, ಎಂಡ್ ಆಗೋಗಿದ್ದು ಬೆಂಗಳೂರಿನಲ್ಲಿ. ವಿಜಯಪುರದಲ್ಲಿ ಅವರಿಬ್ರು ಕೂಡ ಒಟ್ಟಿಗೆ ಇಂಜಿನಿಯರಿಂಗ್ ಓದ್ತಿದ್ರು, ಇಬ್ರು ಲವ್ ಮಾಡ್ತಿದ್ರು. ಅದಾದ್ಮೇಲೆ ಇಬ್ರು ಕೂಡ ಬೆಂಗಳೂರಿಗೆ ಬಂದ್ರು, ಕೆಲಸ ಮಾಡೋಕೆ ಶುರು ಮಾಡಿದ್ರು. ಪ್ರೀತಿ ಇತ್ತು, ಪ್ರೀತಿ ಜೊತೆಗೆ ಮದುವೆ ಮಾತುಕತೆ ಆಯಿತು. ಮದುವೆ ಮಾತುಕತೆಗೆ ಬಂದಾಗ ಏನಾಯ್ತು? ಈಗ ಬರ್ತಾ ಇದೆ ಮೊದಲ ಬ್ರೇಕಿಂಗ್ ನ್ಯೂಸ್. ಇಬ್ರು ಪ್ರೀತಿಸ್ತಾ ಇದ್ರು, BE ಓದ್ತಾ ಇದ್ರು ವಿಜಯಪುರದಲ್ಲಿ. ಅದಾದ ನಂತರ ಇಬ್ಬರು ಕೂಡ ಬೆಂಗಳೂರಿಗೆ ಬಂದರು, ಕೆಲಸ ಮಾಡ್ತಿದ್ರು. ಇಬ್ಬರ ನಡುವೆ ಪ್ರೀತಿ ಇತ್ತು, ಹಾಗಾಗಿ ಆಕೆ ಮದುವೆ ಆಗುವಂಥ ಪ್ರಸ್ತಾಪ ಇಟ್ಲು. ಪ್ರೇಯಸಿ ಬಾಳಿಗೆ ಆತ ವಿಲನ್ ಆಗೋದ ಅನ್ನೋ ಆರೋಪ ಬರ್ತಾ ಇದೆ ಈಗ. ಪ್ರೇಯಸಿಗೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿದ ಆರೋಪ. ಪ್ರಿಯಕರನೇ ಪ್ರಿಯತಮೆಗೆ ಬೆಂಕಿ ಹಚ್ಚಿದ್ದಾನಂತೆ. ಬ್ರೇಕಿಂಗ್ ನ್ಯೂಸ್. ಆಕೆ ಹೆಸರು ದಾನೇಶ್ವರಿ ಮತ್ತು ಆತನ ಹೆಸರು ಶಿವಕುಮಾರ್ ಅಂತ. ಇಬ್ಬರು ಕೂಡ ಇಂಜಿನಿಯರಿಂಗ್ ಓದ್ತಾ ಇದ್ರು. ಅದಾದ್ಮೇಲೆ ಇಬ್ಬರು ಕೂಡ ಬೆಂಗಳೂರಿಗೆ ಬಂದರು, ಇಬ್ಬರು ಕೂಡ ಕೆಲಸ ಮಾಡ್ತಿದ್ರು. ಕೆಲಸದ ನಡುವೆ ಸೆಟ್ಲ್ ಆಗ್ತಿರ್ಬೇಕಾದ್ರೆ ಆಕೆ ಮದುವೆ ಆಗು ಅಂತ ಕೇಳ್ಕೊಂಡ್ಲಂತೆ. ಕೇಳ್ತಾ ಇದ್ದಾಗೇನೆ ಆತ ನಿರಾಕರಿಸಿದ್ದಂತೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಇಬ್ಬರು ಬೆಂಗಳೂರಿಗೆ ಬಂದು ಕೆಲಸ ಮಾಡ್ತಿದ್ರು. ಹೆಂಗಿರೋ ಪ್ರೀತಿ ಇತ್ತು ಅವಾಗಿಂದ ಓದ್ತಿರ್ಬೇಕಾದ್ರೆ. ಸೊ ಆಕೆ ಮದುವೆ ಆಗು ಅಂತ ಕೇಳಿದಂತೆ. ಆಗ ಮದುವೆಗೆ ನಿರಾಕರಿಸಿದಂತೆ ಶಿವಕುಮಾರ್ ಆಫೀಸಿಗೆ ಬಂದು ದಾನೇಶ್ವರಿ ಗಲಾಟೆ ಕೂಡ ಮಾಡಿದ್ದಾರೆ. ದಾನೇಶ್ವರಿಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿರುವ ಆರೋಪ ಈಗ ಶಿವಕುಮಾರ್ ಮೇಲೆ. ಅದಾದ್ಮೇಲೆ ಆತನೇ ಆಕೆಯನ್ನು ಆಸ್ಪತ್ರೆಗೆ ಸೇರಿಸಿ ಅದಾದ್ಮೇಲೆ ಎಸ್ಕೇಪ್ ಆಗಿದ್ದಾನಂತೆ. ಶಿವಕುಮಾರ್ ವಿರುದ್ಧ FIR ದಾಖಲಾಗಿದೆ. ಖಾಕಿ ಪಡೆ ಈಗ ಎನ್ಕ್ವೈರಿ ಮಾಡ್ತಿದ್ದಾರೆ. ಆದರೆ ದುರಂತ ಏನಪ್ಪ ಅಂದರೆ ಚಿಕಿತ್ಸೆ ಫಲಿಸದೆ ತುಂಬ ಸುಟ್ಟು ಗಾಯಗಳಿಂದ ಆಕೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದರು. ಈಗ ಆಕೆ ಸಾವನ್ನಪ್ಪಿದ್ದಾರೆ. ದಾನೇಶ್ವರಿ ಆಕೆ. ಮಾರ್ಚ್ 15ನೇ ತಾರೀಕು ನಡೆದಿರುವಂಥ ಘಟನೆ. ಇವತ್ತು ದಾನೇಶ್ವರಿ ಸಾವು ಜಾತಿನಿಂದನೇ ಕೊಲೆ ಬೆದರಿಕೆ ಆರೋಪದಡಿ ಕೇಸ್ ದಾಖಲಾಗಿದೆ. ಎಲೆಕ್ಟ್ರಾನಿಕ್ ಸಿಟಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. IPC ಸೆಕ್ಷನ್ 307 ಮತ್ತು SC/ST ಆ್ಯಕ್ಟ್ ಅಡಿಯಲ್ಲಿ ಕೇಸನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಎನ್ಕ್ವೈರಿ ಮಾಡ್ತಿದ್ದಾರೆ. ಬಲಭಾಗದಲ್ಲಿ ನೋಡ್ತಾ ಇದ್ದೀರಾ ಅವರಿಬ್ಬರ ಪ್ರೀತಿಯ ಸಂದರ್ಭದಲ್ಲಿ ಎಷ್ಟು ಕ್ಲೋಸ್ ಆಗಿದ್ರು ಅಂತ. ಅಫ್ಕೋರ್ಸ್ ಇಬ್ಬರು ಒಟ್ಟಿಗೆ BE ಓದ್ತಿದ್ದವರು. ಅದಾದಮೇಲೆ ಬೆಂಗಳೂರಿಗೆ ಬಂದರು. ಇಂಜಿನಿಯರಿಂಗ್ ಓದ್ತಿದ್ದವರು ಬೆಂಗಳೂರಿಗೆ ಬಂದು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು. ತದನಂತರ ಆಕೆ ಮದುವೆ ಪ್ರಸ್ತಾಪ ಇಟ್ಲು. ಆದರೆ ಆತ ಅದನ್ನು ನಿರಾಕರಿಸಿದಂತೆ. ಆತ ಕೆಲಸ ಮಾಡುವ ಆಫೀಸ್ಗೆ ಹೋಗಿ ಅಲ್ಲಿ ಗಲಾಟೆ ಮಾಡಿದ್ದಾಳಂತೆ. ಆದರೂ ಬಿಟ್ಟಿಲ್ಲ. ತದನಂತರ ಆಕೆಯ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿರುವ ಆರೋಪ ಇದೆ. ಅದಾದಮೇಲೆ ಆತನೇ ಆಕೆಯನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಅಲ್ಲಿಂದ ಆತ ಎಸ್ಕೇಪ್ ಆಗಿದ್ದಾನೆ. ಆದರೆ ಈಕೆ 15ನೇ ತಾರೀಕು ಅಂದರೆ 3 ದಿವಸಕ್ಕೆ ಮುಂಚೆ ಈ ಘಟನೆ ನಡೆದಿರೋದು. ಇವತ್ತು ಬೆಳಗ್ಗೆ ಆಕೆ ಕೊನೆಯುಸಿರೆಳಿದ್ದಾರೆ. ಚಿಕಿತ್ಸೆ ಫಲಿಸಿಲ್ಲ. ಈಗ ಸಂಬಂಧಿಕರು ಬಂದಿದ್ದಾರೆ. ಅವರು ಭಾಳ ಅಳ್ತಾ ಇದ್ದಾರೆ. ಬಟ್ ಏನು ಆರೋಪ ಎಕ್ಸಾಕ್ಟ್ಲಿ ನಡೆದಿದ್ದೇನೋ ಅಂತ ಗೊತ್ತಾಗಬೇಕಷ್ಟೆ. ಮದುವೆ ಮಾಡಿ ಕೊಡ್ತೇನೆ ತಂದಾಗ ಅವಳು ನನಗೆ ಹೇಳಿದಳು, ನಾನು ಇಂಥವನ ಜೊತೆ ನಾನು ಲವ್ ಮಾಡ್ತಾ ಇದ್ದೀನಿ, ಅವನಿಗೆ ನಾನು ಮದುವೆ ಆಗ್ತೀನಿ, ನಾನು ಅವ್ನಿಗೆ ಭಾಳ ಪ್ರಯತ್ನ ಮಾಡ್ತಾ ಇದ್ದೀನಿ, ಅವ ನನಗೆ ಕೋಪರೇಜ್ ಕೊಡ್ತಾ ಇಲ್ಲ. ಈಗ ಅವನಿಗೆ ಜಾತಿ ಗೊತ್ತಾಗಿ ಒಲೆಯರವ ಅಂತ ಹೇಳಿ ನೀನು ನನ್ನ ತಾಯಿ ತಂದೆ ಸಾಯ್ತಾರೆ, 2 ಹಣ ಬೀಳ್ತಾವೆ, ನಾನು ಮದುವೆ ಆಗೋದಿಲ್ಲ ಅಂತೇಳಿ ನಿರಾಕರಿಸ್ಬಿಟ್ಟದೆ. ಹಿಂಗಾಗಿ ಆಕೆ ಎಷ್ಟು ಪ್ರಯತ್ನ ಮಾಡಿದ್ರು ಆಗಲಿಲ್ಲ. ಕೊನೆಗೆ ಅವ ಏನು ಮಾಡೋದು ಪ್ಲ್ಯಾನ್ ಮಾಡಿ ನಿರ್ಜನ ಪ್ರದೇಶಕ್ಕೆ ಹೋಗಿ ಸ್ಟ್ಯಾನ್ಲಿ ಕಂಪ್ನಿ ಹತ್ರ 3-4 ಮಂದಿ ಸೇರಿ ಆಕೆ ಹಿಂದಿನಿಂದ ಪೆಟ್ರೋಲ್ ಸುರಿದು ಸುಟ್ಟು ಬಿಟ್ಟಿದ್ದಾರೆ ಸರ್. ನನಗೆ ಭಾಳ ಅನ್ಯಾಯ ಆಗಿದೆ ಸರ್. ಮತ್ತು ಇದ್ರ ಬಗ್ಗೆ ನಾನು ಕಂಪ್ಲೇಂಟ್ ಕೊಡೋಕೆ ಪೊಲೀಸರ ಹತ್ರ ಹೋದ್ರೆ ನನಗೆ ವಿನಾಕಾರಣ ನನಗೆ ಟಾರ್ಚರ್ ಮಾಡಿದ್ದಾರೆ ಸರ್. ಸಹಕಾರ ಕೊಡಲೇ ಇಲ್ಲ ಅವರು. ಭಾಳ ನನಗೆ ನೋವಾಗಿದೆ ಸರ್. ಏನು ಮಾಡಬೇಕು ನಾನು? ನಾನು ಒಬ್ಬ ಡೆಪ್ಯೂಟಿ ತಹಸೀಲ್ದಾರ್ ಸರ್. ಅವ್ರಿಗೆ ಎಷ್ಟು ಪೊಲೀಸರಿಗೆ ಹೇಳ್ತಾರೆ, ದಯವಿಟ್ಟು ಸತ್ಯವಾಗಿ ನನಗೆ ನ್ಯಾಯ ಕೊಡಿಸ್ರಿ ಸರ್. ನಿರಪರಾಧಿಗೆ ನೀವು ಟಾರ್ಚರ್ ಮಾಡಬೇಡ್ರಿ, ಅಪರಾಧಿಗೆ ಶಿಕ್ಷೆ ಕೊಡಿಸ್ರಿ. ನಾನು ಹಿಂಗೆ ಮಾಡ್ಕೊಂಡಿದ್ದಾಳೆ ಅಂತ ಕಾಲ್ ಬಂದು ನೋಡಿದರೆ ಇಲ್ಲಿ ಯಾರೋ ಸುಟ್ಟಾಕಿ ಹೋಗಿದ್ದಾರೆ ಅಂತ ಎಲ್ಲರೂ ಜನರು ಅಲ್ಲಿ ಸ್ಪಾಟಿಗೆ ಹೋದಲ್ಲಿ ಹೇಳಿದರು.
ಹೇಳಿದ ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಾಕತ್ರೆ ಅವ್ರು ಪೊಲೀಸರು ನಮಗೆ ಎನ್ಕ್ವೈರಿ ಮಾಡ್ತಾರೆ. ಅವ್ರನ್ನ ಹಿಡ್ಕೊಂಡು ಬರ್ರಿ ಅಂತೇಳಿ ನಾವು ಕಂಪ್ಲೇಂಟ್ ಕೊಟ್ರೆ ನಮ್ಮನ್ನೇ ಎನ್ಕ್ವೈರಿ ಮಾಡಿದರೆ ನಾವು ಯಾರನ್ನ ಕೇಳಬೇಕು? ಮೊಬೈಲ್ಗಳನ್ನ ಹೊರಗಡೆ ಇಡಿಸಿ ನಮ್ಮನ್ನೇ ಎನ್ಕ್ವೈರಿ ಮಾಡಿದರೆ ಅವರು ಸಪೋರ್ಟಿಗೋಸ್ಕರ ನಿಂತಿದ್ದಾರೆ ತಾನೇ. ಅದಕ್ಕೋಸ್ಕರ ನಮಗೆ ನ್ಯಾಯ ಕೊಡಿಸಿ ಸಾಕು. ನಮ್ಮ ಹುಡುಗಿಗೆ ಅನ್ಯಾಯ ಆಗಿದೆ, ನಮಗೆ ದಯವಿಟ್ಟು ನ್ಯಾಯ ಕೊಡಿಸಿ. ಶಿವಕುಮಾರ್ ವಿರುದ್ಧ ಇವಾಗ ಕಂಪ್ಲೇಂಟ್ ಆಗಿದೆ, ಅವ್ರನ್ನ ಎಲ್ಲಿದ್ದರೂ ತಂದು ಕಾನೂನುಬದ್ಧವಾಗಿ ನ್ಯಾಯ ಕೊಡಿಸಿ ದಯವಿಟ್ಟು ಕೈ ಮುಗಿದು ಕೇಳ್ತೀವಿ. ನಮ್ಮ ಅಮ್ಮಗಿರೋದು ಒಬ್ಬಳೆ ಮಗಳು ಸರ್, ದಯವಿಟ್ಟು. ದಾನೇಶ್ವರಿ ಅವರ ತಂದೆ ಮತ್ತು ಅವರ ಸಹೋದರಿ ವಿದ್ಯಾ ಅವರೆಲ್ಲರೂ ಕೂಡ ನಮ್ಗೆ ನ್ಯಾಯ ಕೊಡಿಸಿ ಅಂತ ಈಗ ಕೇಳ್ಕೊತಿದ್ದಾರೆ. ಪೊಲೀಸರು ಕೂಡ ಸಾಥ್ ಕೊಡ್ತಿಲ್ಲ ಅಂತ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋಕ್ಕೆ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ಮುನಿರಾಜು ಲೈವ್ ಜಾಯಿನ್ ಆಗ್ತಿದ್ದಾರೆ. ಏನಾಯ್ತು ಕೇಳೋಣ. ಗುಡ್ ಮಾರ್ನಿಂಗ್ ಮುನಿರಾಜು, ಈ ಪ್ರಕರಣ ಏನಿದು, ಯಾವಾಗ ಶುರುವಾಯಿತು, ಆತ ಮಾಡಿರೋದಕ್ಕೆ ಈಗ ಆತ ಸಿಕ್ಕಿಬಿದ್ದಿದ್ದಾನ, ಏನಾದರೂ ಆರೋಪ ಎದುರಿಸ್ತಾ ಇರೋನು, ಪೊಲೀಸರು ಏನಂತಾರೆ? ಹರೀಶ್, ಏನು ಪ್ರೀತಿಸಿ ಮದುವೆ ಆಗೋದಕ್ಕೆ ನಿರಾಕರಿಸಿ ಯುವತಿಗೆ ಪೆಟ್ರೋಲ್ ಹಾಕಿ ಪೆಟ್ರೋಲ್ ಸುರಿದು ಸುಟ್ಟಿದ್ದಾರೆ ಅಂತೇಳಿ ಒಂದು ಆರೋಪ ಯುವಕನ ಮೇಲೆ ಬಂದಿರುತ್ತದೆ. ಏನು ಬಾದಾಮಿ ತಾಲೂಕಿನ ಒಂದು ಶಿವಕುಮಾರ್ ಎಂಬಾತನ ಮೇಲೆ ಈ ಒಂದು ಆರೋಪ ಬಂದಿದೆ. ಆತ ಏನು ವಿಜಯಪುರ ಜಿಲ್ಲೆಯ ಏನು ಯುವತಿ ಏನಿದ್ದಾರೆ ದಾನೇಶ್ವರಿ ಎಂಬಾಕೆ ಜೊತೆ ಸುಮಾರು 3-4 ವರ್ಷಗಳಿಂದ ಪ್ರೀತಿ ಮಾಡ್ತಾ ಇದ್ರು. ಆದರೆ ಮದುವೆ ಆಗೋದಕ್ಕೆ ನಿರಾಕರಿಸಿದ್ರಿಂದ ಈ ಒಂದು ಕೃತ್ಯ ಎಸಗಿದ್ದಾನೆ ಅಂತೇಳಿ ಆಕೆ ಪೋಷಕರಿಗೆ ಒಂದು ಆರೋಪವನ್ನು ಮಾಡಿರೋದು. ಏನು ದಾನೇಶ್ವರಿ ಮತ್ತೆ ಶಿವಕುಮಾರ್ ಇಬ್ಬರು ಸಹ ಒಂದೇ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ರು. ಈ ವೇಳೆ ಇಬ್ಬರ ನಡುವೆ ಒಂದು ಪ್ರೀತಿಯಾಗಿರುತ್ತೆ. ನಂತರ ಇಬ್ಬರು ಸಹ ಬೆಂಗಳೂರಿಗೆ ಬಂದು ಬೇರೆ ಬೇರೆ ಕಡೆ ಒಂದು ಕೆಲಸಕ್ಕೆ ಸೇರ್ಕೊಂಡಿದ್ರು. ಮತ್ತೆ ಬೆಂಗಳೂರಿನ ಬೇರೆ ಬೇರೆ ಕಡೆ ನೆಲೆಸಿರ್ಬೇಕಾದ್ರೆ ಇತ್ತೀಚೆಗೆ ಆ ಯುವತಿ ಆತನನ್ನ ಮದುವೆ ಆಗೋದಕ್ಕೆ ಒಂದು ಕೇಳೋದಕ್ಕೆ ಅಂತ ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ಏನು ಇದೇ ತಿಂಗಳ ಒಂದು 15ನೇ ತಾರೀಕು ಆಕೆ ಮದುವೆ ಆಗೋದಕ್ಕೆ ಪ್ರಸ್ತಾಪ ಮಾಡಿದಾಗ ಇದೇ ವಿಚಾರವಾಗಿ ಗಲಾಟೆ ಸಹ ಆಗಿರುತ್ತೆ. ನಂತರ ಆತ ಒಂದು ಪೆಟ್ರೋಲ್ ಅನ್ನು ಸುರಿದು ತನ್ನ ಮಗಳ ಮೇಲೆ ಪೆಟ್ರೋಲ್ ಸುರಿದು ಒಂದು ಬೆಂಕಿಯನ್ನು ಹಚ್ಚಿದ್ದಾನೆ ಅಂತೇಳಿ ಈಗ ಒಂದು ಯುವತಿಯ ತಂದೆ ಒಂದು ಆರೋಪವನ್ನು ಸಹ ಮಾಡಿರೋದು. ಈಗಾಗಲೇ ಯುವತಿಗೆ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಿತ್ತು. ಆದರೆ ಇಂದು ಬೆಳಗ್ಗೆ ಆಕೆ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿರುವಂಥದ್ದು. ಮತ್ತೆ ಈ ಬಗ್ಗೆ ಒಂದು ಪೊಲೀಸ್ ಠಾಣೆಗೆ ದೂರು ಕೊಡಲು ಹೋದಾಗ ಪೊಲೀಸರು ಸಹ ನಮ್ಮನ್ನೇ ಒಂದು ಸ್ವಲ್ಪ ಇಂಟ್ರಾಗೇಷನ್ ಮಾಡಿದ್ರು. ಏನು ಯಾರ ಮೇಲೆ ಆರೋಪ ಇದೆ ಆತನನ್ನ ಬಿಟ್ಟು ನಮ್ಮನ್ನೇ ಇಂಟ್ರಾಗೇಷನ್ ಮಾಡಿದ್ರು. ಮತ್ತೆ ನಮ್ಮ ಮೇಲೆ ಒಂದು ಕೆಲವು ಕ್ವಶನ್ಗಳನ್ನ ಮಾಡ್ತಾರೆ, ಅವರು ಸರಿಯಾಗಿ ಸಾಥ್ ಕೊಡ್ತಾ ಇಲ್ಲ ಅಂತೇಳಿ ಒಂದು ಯುವತಿಯ ತಂದೆ ಒಂದು ಆರೋಪವನ್ನು ಸಹ ಮಾಡ್ತಾ ಇದ್ದಾರೆ. ಮತ್ತೆ ಈಗಾಗಲೇ ಈ ಸಂಬಂಧಪಟ್ಟಂತೆ ಒಂದು FIR ಅನ್ನು ಸಹ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ಪೊಲೀಸರು ಈಗ ತನಿಖೆಯನ್ನ ಶುರು ಮಾಡಿದ್ದಾರೆ. ಆದರೆ ಏನು ಆರೋಪ ಇರುವಂತ ಶಿವಕುಮಾರ್ ಎಂಬ ಯುವಕ ಏನಿದ್ದಾನೆ ಆತ ಇನ್ನೂ ಪೊಲೀಸರ ಕೈಗೆ ಸಿಕ್ಕಿಲ್ಲ. ಮತ್ತೆ ಪೊಲೀಸರು ಸಹ ಆತನ ವಿಚಾರಣೆ ಮಾಡೋದಾಗ್ಲಿ ಅಥವಾ ಆತ ಎಲ್ಲಿದೆ ಅನ್ನೋದು ಪತ್ತೆ ಮಾಡುವಂತ ಕಾರ್ಯವನ್ನ ಈಗಷ್ಟೇ ಮಾಡಬೇಕಾಗಿದೆ. ಮತ್ತೆ ಈಗ ತನಿಖೆಯನ್ನ ಪೊಲೀಸರು ಕೈಗೆತ್ತಿಕೊಂಡು ಆ ಯುವತಿ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಸೆಂಟ್ ಜಾನ್ಸ್ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಹರೀಶ್, ಮನೀಶ್, ಶಿವಕುಮಾರ್ ಬ್ಯಾಕ್ಗ್ರೌಂಡ್ ಏನು? ಪೊಲೀಸರ ಹತ್ರ ಹೋದ್ರು ಕೂಡ ನಮಗೆ ನ್ಯಾಯ ಸಿಗ್ತಿಲ್ಲ ಅಂತ ಹುಡುಗಿಯ ಪೋಷಕರಿಗೆ ಅಳಲು ತೊಡ್ಕೋತಿದ್ದಾರೆ. ಏನೋ ಇನ್ಫ್ಲೂಯೆನ್ಸ್ ಮಾಡ್ತಿದ್ದಾರಾ ಅಥವಾ ಅವ್ರ ಕಡೆಯವ್ರು ಯಾರಾದ್ರೂ ಬ್ಯಾಕ್ಗ್ರೌಂಡಲ್ಲಿ ಇದ್ದಾರಾ? ಅದ್ರ ಬಗ್ಗೆ ಏನಾದ್ರು ಮಾಹಿತಿ? ಹರೀಶ್, ಈಗಾಗಲೇ ಅದ್ರ ಬಗ್ಗೆ ಸಹ ಒಂದು ಪೊಲೀಸರೇ ಅದಕ್ಕೆ ಒಂದು ಉತ್ತರ ಕೊಡಬೇಕಾಗುತ್ತೆ. ಯಾಕಂದರೆ ಆತನ ಮೇಲೆ ಒಂದು ಗಂಭೀರ ಆರೋಪ ಬಂದಿದ್ರು ಸಹ ಪೊಲೀಸರು ಯಾಕೆ ಹಿಂದೇಟಾಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆ ಉಂಟಾಗ್ತಿರುತ್ತದೆ. ಮತ್ತು ಈಗಾಗಲೇ ದೂರು ಕೊಟ್ಟಿರುವಂಥ ಏನು ಯುವತಿಯ ತಂದೆ ಏನಿದ್ರೆ ಆತ ಒಬ್ಬ ಸರ್ಕಾರಿ ಅಧಿಕಾರಿ, ಉಪ ತಹಸೀಲ್ದಾರಿಗೆ ಕೆಲಸ ಮಾಡ್ತಿರುವಂಥ ಅಧಿಕಾರಿ. ಆತನ ಒಂದು ದೂರನ್ನು ತೆಗೆದುಕೊಳ್ಳೋದಕ್ಕೆ ಸ್ವಲ್ಪ ಮೀನಾಮೇಷ ಎಣಿಸಿದ್ರು ಅಂತೇಳಿ ಅವರೇ ಒಂದು ಖುದ್ದು ಆರೋಪವನ್ನು ಮಾಡಿದ್ದಾರೆ. ಮತ್ತು ಏನು ಮಾಧ್ಯಮಗಳ ಜೊತೆ ಒಂದು ಅಳಲನ್ನು ಸಹ ತೋಡ್ಕೊಂಡ್ರು. ನಾನು ಸರ್ಕಾರಿ ಅಧಿಕಾರಿ ಇದ್ದೀನಿ, ನನ್ನ ದೂರು ತಗೊಳ್ಳಿ ಅಂತ ಹೇಳಿದ್ರು ಸಹ ಅವರು ನಮಗೆ ಸ್ವಲ್ಪ ಕಾಲಹರಣ ಮಾಡಿದ್ರು ಅಂತೇಳಿ ಒಂದು ಆರೋಪವನ್ನು ಸಹ ಮಾಡಿದ್ರು. ಅದರಿಂದ ಯುವಕ ಏನು ಅಷ್ಟು ಪ್ರಭಾವಿಗಿದ್ದಾನ ಮತ್ತು ಏನಿದೆ ಅನ್ನೋದ್ರ ಬಗ್ಗೆ ಸಹ ಒಂದು ತನಿಖೆಯನ್ನು ಮಾಡ್ತಾ ಇರೋದು. ಆದರೆ ಈಗ ಏನು SC/ST ಆ್ಯಕ್ಟ್ ಮತ್ತು 307 ಅಡಿಯಲ್ಲಿ ಒಂದು FIR ಅನ್ನು ದಾಖಲು ಮಾಡಿಕೊಂಡಿದ್ದಾರೆ. ಮತ್ತು ಈಗ ತನಿಖೆಯನ್ನು ಈಗ ಆರಂಭ ಮಾಡಿದ್ದಾರೆ. ಹರೀಶ್, ಓಕೆ, ಥ್ಯಾಂಕ್ ಯು ಸೊ ಮಚ್ ಮುನಿರಾಜು ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. RT ನಗರದ ಹತ್ರ ಮುಖ್ಯಮಂತ್ರಿಗಳ ನಿವಾಸ ಇದೆ. ಅಲ್ಲೊಬ್ಬ ವೃದ್ಧ ಬಂದಿದ್ರು ಇವತ್ತು. ಮುಖ್ಯಮಂತ್ರಿಗಳ ಎದುರೇ ಯಾವುದೋ ಒಂದು ದ್ರಾವಣವನ್ನು ಸೇವಿಸೋದಕ್ಕೆ ಟ್ರೈ ಮಾಡಿದ್ರು. ಪೊಲೀಸರಿಂದ ಅನ್ಯಾಯ ಆಗಿದೆ ನನಗೆ ಅಂತ ವೃದ್ಧರ ಆರೋಪ. ಬ್ರೇಕಿಂಗ್ ನ್ಯೂಸ್. RT ನಗರದಲ್ಲಿರುವಂತಹ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಬಂದರು. ಮುಖ್ಯಮಂತ್ರಿಗಳ ಎದುರೇ ಯಾವುದೋ ದ್ರಾವಣವನ್ನು ಸೇವಿಸೋದಕ್ಕೆ ಟ್ರೈ ಮಾಡಿದ್ರು. ಜೊತೆಗೆ ಪೊಲೀಸರಿಂದ ಅನ್ಯಾಯ ಆಗಿದೆ ಅಂತ ಕೂಗಿದ್ರು. ಆರೋಪ ಮಾಡ್ತಿದ್ದಾರೆ. ಸೈಟ್ ಮಾರಾಟದಲ್ಲಿ ಮೋಸ ಮಾಡಿದ್ದಾರೆ ಅಂತ ಆರೋಪ. ಸಂಕತ್ಕಟ್ಟೆ ಚಂದ್ರಶೇಖರ್ ಅವರ ಹೆಸರು.
ಸಿಎಂಗೆ ದೂರು ಕೊಟ್ಟರು. ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಇನ್ಸ್ಪೆಕ್ಟರ್ ವಿರುದ್ಧ ಆರೋಪ ಮಾಡ್ತಿದ್ದಾರೆ. ಅನ್ಯಾಯ ಆಗಿದೆ ಅಂತ ದ್ರಾವಣ ಸೇವಿಸೋದಕ್ಕೆ ಚಂದ್ರಶೇಖರ್ ಟ್ರೈ ಮಾಡಿದ್ರು. ಈ ವೇಳೆ ವೃದ್ಧ ಚಂದ್ರಶೇಖರ್ ಅವರನ್ನ ತಡೆದ್ರು ಪೊಲೀಸರು. ಪೊಲೀಸರಿಂದ ಅನ್ಯಾಯ ಆಗಿದೆ ನನಗೆ ಅಂತ ವೃದ್ಧ ಆರೋಪ ಮಾಡಿದ್ರು. ಇದು ಸೈಟ್ ಸಮಸ್ಯೆ ಮತ್ತು ಪೊಲೀಸರಿನ ಸಮಸ್ಯೆ. ಅನ್ನಪೂರ್ಣೇಶ್ವರಿ ನಗರದಲ್ಲಿರ್ತಕ್ಕಂಥ ಇನ್ಸ್ಪೆಕ್ಟರ್ ರೋಹಿತ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಅವರಿಬ್ಬರು ಸೇರಿಕೊಂಡು ನಮಗೆ ಸೈಟ್ ಕೊಟ್ಟಿರಲ್ಲ, ಅವ್ರನ್ನ ಸೇರಿಕೊಂಡು ಲಂಚ ತಗೊಂಡು ಸೈಟ್ನ ಸೇಲ್ ಮಾಡಿಕೊಂಡು ನಮಗೆ ಕೊಡಬೇಕಾದ ಹಣನ ಮತ್ತೆ ಮೋಸ ಮಾಡಿದ್ದಾರೆ. ಅದಕ್ಕೆ ಏನು ಮಾಡಿದ್ರಿ ಇಲ್ಲಿ ಈಗ? ಏನು ಮಾಡ್ತೀನಿ, ಅರ್ಜಿ ಕೊಟ್ಟಿದ್ದೀನಿ. 22 ಅರ್ಜಿ ಕೊಟ್ಟಿದ್ದೆ. ಅದಕ್ಕೆ ಅರ್ಜಿಗೆ ಬೆಲೆನೇ ಇಲ್ಲ ಅನ್ನೋ ಮಾಡ್ಕೊಂಡ್ರು. ನಾವು ಕಳೆದ ತಿಂಗಳು 22 ತಾರೀಕು ಒಂದು ಅರ್ಜಿ ಕೊಟ್ಟರು. ಅದಕ್ಕೆ ಮಾಹಿತಿನೇ ಇಲ್ಲ. ಅದಕ್ಕೆ 2ನೇ ಸರಿ ಅರ್ಜಿ ಕೊಡೋಕೆ ಬಂದಿದ್ವಿ. ಕೊಟ್ಟು ಬಾಟ್ಲಿ ಅವ್ರ ಅರ್ಜಿಗೆ ತೊಗೋಬೇಕು ಅಂತ ಬಂದ್ವಿ. ಏನು ತೊಗೋಬೇಕು? ಏನು ತಂದಿದ್ರಿ ಈಗ? ಏನು ತಂದಿದ್ವಿ? ವಿಷ. ಯಾರು ಕಿತ್ಕೊಂಡು ಬಾಟ್ಲು, ನೀರಿನ ಬಾಟ್ಲಲ್ಲ, ಅದು ವಿಷದ ಬಾಟ್ಲು. ಕಮಿಷನರಿಗೆ ಬೆಲೆ ಇಲ್ಲ. ನನ್ನ ಕೈಯಲ್ಲೇ ರುಜು ಮಾಡಿ ತೊಗೊಂಡೋಗಿ ಕೊಡಪ್ಪ ಅಂದರು. ಯಾರು? ಕಮಲ್ ಪಂಚ್. ಅದಕ್ಕೂ ಬೆಲೆ ಇಲ್ಲ. ನನಗೆ 87 ವರ್ಷ ಸ್ವಾಮಿ. 87 ವರ್ಷದ ಕಷ್ಟ ಸುಖ ಅನುಭವಿಸಿ ಏನೋ ಒಂದು ಚಿತ್ರ ಒಂದು ಮನೆ ಇತ್ತಲ್ಲ ಅಂದ್ಬಿಟ್ಟು ಮಾರುವ ಕೊಟ್ಟರೆ ನನ್ನ ಮಕ್ಕಳು ವಿವಾಹ, ಅವ್ರ ಜೊತೆಗೆ ಸಹಾಯ ಮಾಡುವಂತಾರೆ ವಿವಾಹ. ಇದು ಸೈಟ್ ಸಮಸ್ಯೆ ಮತ್ತು ಪೊಲೀಸರಿನ ಸಮಸ್ಯೆ. ಗದಗ ಜಿಲ್ಲೆ ಲಕ್ಕುಂಡಿಯಲ್ಲಿ ಪೊಲೀಸ್ ಪೇದೆ ಒಬ್ಬರು ನಿನ್ನೆ ಆತ್ಮಹತ್ಯೆ ಮಾಡ್ಕೊಂಡ್ರು. ಅದಕ್ಕೆ ಸಂಬಂಧಪಟ್ಟಾಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಆತ್ಮಹತ್ಯೆಗೆ ಶರಣಾಗಿದ್ದ ಕಾನ್ಸ್ಟೇಬಲ್ PC ಪಾಟೀಲ್ ಅವರು ಖಾಸಗಿ ಸುದ್ದಿವಾಹಿನಿ ವರದಿಗಾರ ಸೇರಿ 9 ಜನರ ಮೇಲೆ FIR ದಾಖಲು. ಬ್ರೇಕಿಂಗ್ ನ್ಯೂಸ್. ಗದಗ ಜಿಲ್ಲೆ ಲಕ್ಕುಂಡಿ ಪೊಲೀಸ್ ಪೇದೆ ಆತ್ಮಹತ್ಯೆ ಮಾಡಿಕೊಂಡ್ರು. ಆತ್ಮಹತ್ಯೆಗೆ ಶರಣಾಗಿದ್ದ ಕಾನ್ಸ್ಟೇಬಲ್ ಹೆಸರು PC ಪಾಟೀಲ್ ಅಂತ. ಇದೀಗ ಖಾಸಗಿ ಸುದ್ದಿವಾಹಿನಿ ವರದಿಗಾರ ಸೇರಿ 9 ಜನರ ಮೇಲೆ FIR ಹಾಕಿದ್ದಾರೆ. ಹಣ ಡಬ್ಲಿಂಗ್, ಮಹಿಳೆ ವಿಚಾರವಾಗಿ ಬ್ಲ್ಯಾಕ್ ಮೇಲ್ ಆರೋಪ, ಕಳೆದ 1 ವರ್ಷದಿಂದ ಕಿರುಕುಳ ಕೊಡ್ತಿದ್ರಂತೆ ಅನ್ನೋ ಆರೋಪ. ಸೊ ಡೆತ್ ನೋಟ್ ಬರೆದಿಟ್ಟು ನೇಣಿಗೆ ಶರಣಾಗಿದ್ದಾರೆ ಈಗ PC ಪಾಟೀಲ್ ಕಾನ್ಸ್ಟೇಬಲ್. ಡೆತ್ ನೋಟ್ನಲ್ಲಿ 5 ಕಾನ್ಸ್ಟೇಬಲ್ಗಳ ಹೆಸರು ಕೂಡ ಉಲ್ಲೇಖ ಆಗಿದೆ. ASI ಪುಟ್ಟಪ್ಪ ಕೌಜಲಗಿ, ಕಾನ್ಸ್ಟೇಬಲ್ಗಳು CV ನಾಯ್ಕರ್, ದಾದಾಪೀರ್, ಮಂಜಲಾಪುರ, ಶರಣಪ್ಪ, ಅಂದಪ್ಪ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ. ಹುಬ್ಬಳ್ಳಿಯ ಪತ್ರಕರ್ತ ಗಿರೀಶ್ ಕುಲಕರ್ಣಿ ಹೆಸರು ಕೂಡ ಉಲ್ಲೇಖ ಆಗಿದೆ. ಗದಗ ಖಾಸಗಿ ಸುದ್ದಿವಾಹಿನಿ ಜಿಲ್ಲಾ ವರದಿಗಾರ ಭೀಮನಗೌಡ ಪಾಟೀಲ್ ಹೆಸರು ಕೂಡ ಹೆಸರಿದೆ ಅಲ್ಲಿ. ಗದಗ ನಿವಾಸಿಗಳು ವಿಠಲ್ ಹಬೀಬ್, ಗುರುರಾಜ್ ಮೇಲೆ ಕೂಡ ದೂರು ಕೊಟ್ಟಿದ್ದಾರೆ. ಈಗಾಗಲೇ ಗಿರೀಶ್ ಕುಲಕರ್ಣಿ, ಗುರುರಾಜ್ ತಳ್ಳಿಹಾಳ ವಶಕ್ಕೆ ಪಡೆದಿದ್ದಾರೆ. ವಿಠಲ್ ಹಬೀಬ್ ಅವರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. 5 ಇದೀಗ ಪೊಲೀಸರು ಖಾಸಗಿ ವಾಹಿನಿ ಜಿಲ್ಲಾ ವರದಿಗಾರ ಈಗ ಸದ್ಯಕ್ಕೆ ಎಸ್ಕೇಪ್ ಆಗಿದ್ದಾರಂತೆ. ಪೊಲೀಸ್ ಪೇದೆ ಆತ್ಮಹತ್ಯೆ ಪ್ರಕರಣದ ಬಗ್ಗೆ ತನಿಖೆ ಆರಂಭಿಸಿದ್ದಾರೆ ಪೊಲೀಸರು. ಗದಗ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಲಕ್ಕುಂಡಿಯಲ್ಲಿ ಕಾನ್ಸ್ಟೇಬಲ್ ಆತ್ಮಹತ್ಯೆ ಮಾಡಿಕೊಂಡ್ರು. ಆದರೆ ಆತ್ಮಹತ್ಯೆಗೆ ವರ್ಷಾನುಗಟ್ಟಲೆಯಿಂದ ಆತನಿಗೆ ಕಿರುಕುಳ ಆಗಿದೆ. ಕಿರುಕುಳಕ್ಕೆ ಕಾರಣ ಯಾರ್ಯಾರು ಅಂತ ಡೆತ್ ನೋಟ್ ಬರೆದಿಟ್ಟು ಆತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಖಾಸಗಿ ಸುದ್ದಿವಾಹಿನಿಯ ಜಿಲ್ಲಾ ವರದಿಗಾರ ಕೂಡ ಇದ್ದಾರೆ, ಇನ್ನಿತರರು ಇದ್ದಾರೆ. ಅವರ ಜೊತೆ ಸಹೋದ್ಯೋಗಿಗಳ ಹೆಸರನ್ನು ಕೂಡ ಬರೆದಿಟ್ಟಿದ್ದಾರೆ. ನೇಣಿಗೆ ಶರಣಾಗಿರುವಂಥ PC ಪಾಟೀಲ್, ASI ಪುಟ್ಟಪ್ಪ ಕೌಜಲಗಿ ಹೆಸರಿದೆ. ಕಾನ್ಸ್ಟೇಬಲ್ಗಳು CV ನಾಯ್ಕರ್ ಹೆಸರಿದೆ. ನಾಯ್ಕರ್, ದಾದಾಪೀರ್, ಮಂಜಲಾಪುರ, ಶರಣಪ್ಪ, ಅಂದಪ್ಪ ಹೆಸರು ಉಲ್ಲೇಖ ಆಗಿದೆ. ಹುಬ್ಬಳ್ಳಿಯ ಪತ್ರಕರ್ತ ಗಿರೀಶ್ ಕುಲಕರ್ಣಿ ಹೆಸರಿದೆ ಅಲ್ಲಿ. ಗದಗ ಖಾಸಗಿ ಸುದ್ದಿವಾಹಿನಿಯ ಜಿಲ್ಲಾ ವರದಿಗಾರ ಭೀಮನಗೌಡ ಪಾಟೀಲ್ ಹೆಸರಿದೆ. ಇನ್ನು ಗದಗ ನಿವಾಸಿಗಳಾದ ವಿಠಲ್ ಹಬೀಬ್ ಹೆಸರಿದೆ, ಗುರುರಾಜ್ ಹೆಸರಿದೆ. ಈಗಾಗಲೇ ಗಿರೀಶ್ ಕುಲಕರ್ಣಿ, ಗುರುರಾಜ್ ತಳ್ಳಿಹಾಳ ವಶಕ್ಕೆ ಪಡೆದಿದ್ದಾರೆ. ವಿಠಲ್ ಹಬೀಬ್ ಅವರನ್ನು ವಶಕ್ಕೆ ಪಡೆದಿದ್ದಾರೆ. ಇನ್ನು ಖಾಸಗಿ ವಾಹಿನಿಯ ಜಿಲ್ಲಾ ವರದಿಗಾರ ಸದ್ಯಕ್ಕೆ ಎಸ್ಕೇಪ್ ಆಗಿದ್ದಾರೆ. ಎಲ್ಲ ಮಾಹಿತಿ ತಗೊಂಡೀಗ ಪೊಲೀಸ್ ಪೇದೆ ಆತ್ಮಹತ್ಯೆ ಪ್ರಕರಣಕ್ಕೆ ತನಿಖೆ ಚುರುಕುಗೊಂಡಿದೆ. ಗದಗ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಈಗ ಎನ್ಕ್ವೈರಿ ನಡೀತಾ ಇದೆ.
ಎತ್ತಂತಿಗಿದೆ ನನಗೆ ಮಾನಸಿಕ ತೊಂದರೆ ಕೊಟ್ರು ಇಷ್ಟು ಮಂದಿ. ನನಗೆ 5-6 ತಿಂಗಳು ಅದು ಇದು ಮಾಡಿ ನನ್ನ ಇದನ್ನ ಪ್ರಾಣನ ಇದು ತೊಗೊಂತಾರೆ ಅಂತ ಏನೇನಾದ್ರೂ ಐತ್ರಿ ಅದು. ನಿಮಗೆ ವೈಯಕ್ತಿಕ ಅವ್ರ ಹೆಸರೆಲ್ಲ ಹೇಳ್ಕೊಂಡು ಹೇಳ್ಬಿಡಿ ಜಾಸ್ತಿ ಉಳಿದ ನಿನ್ನೆ ನನಗೆ ರಾವಾಗಿ ಚಕ್ರ ಬಂದು ಬಿದ್ದು ಒಂದು ನಮೂನಿ ಇದನ್ನಾಗಿಬಿಡ್ತೀನಿ ನನಗೆ. ಏನಪ್ಪ ನಮ್ಮ ಪರಿಸ್ಥಿತಿ ಇದು ಅಂತೇಳಿ ರಟ್ಟೆ ಕಾಯಕ್ಕೆ ಕರ್ಕೊಂಬಂದಾಗ ಅಲ್ಲಿ ಅಲ್ಲಿ ಹೋಗ್ಲಿ ಅಲ್ಲೇ ಉಳ್ಕೊಂಡು ಹೋಗ್ಕೊಂತಿದ್ದೀನಿ ರೀ. ಗಾಡಿ ಹೋಗ್ಕೊಂತಿದ್ನೆ. ಇದು ಮಾಡಿದ್ರಿ ಅವ್ರಿಗೆ ಮಾಡಿದ್ರೆ ಅವ್ರಿಗೆ ನಮ್ಮ ನ್ಯಾಯ ಒದಗಿಸ್ಕೊಡ್ಬೇಕ್ರಿ ಅವ್ರು. ಮತ್ತು ಯಾಕಂದ್ರೆ ಸುಮ್ಮನೆ ಬಲಿಪಶು ಮಾಡಿ ಇಂಥ ಈ ಮುಂದೆ ಇನ್ನೊಬ್ರಿಗೆ ತೊಂದರೆ ಆಗಿರ್ಬಾರ್ದು. ಇವಾಗ ಬಿಡಿ ನಮ್ಮ ಮನೆ ಬರ ನಾಟ ಐತಿ ಇದು ಅಲ್ರಿ, ಒಳ್ಳೇದಿದ್ರು ಮಾಡ್ರಿ. ಅವರು ಸುಮ್ಮನೆ ಯಾವ್ದಾರ ಒಂದು ಏನು ಮಾಡಿ ಎತ್ಲಾರು ಮಾಡಿ ಇನ್ನೊಬ್ರು ನಾವು ಬಲಿಪಶು ಮಾಡಿ ಅವ್ರು ಹೆಂಡ್ರ ಮಕ್ಕಳನ್ನ ಇದಕ್ಕೆ ಹಾಕೋ ಪರಿಸ್ಥಿತಿ ಬರಬಾರ್ದ್ರಿ ಅವರು. ಎತ್ತಂತಿಗಿದೆ ನನಗೆ ಮಾನಸಿಕ ತೊಂದರೆ ಕೊಟ್ರಿ ಇಷ್ಟು ಮಂದಿ. 3-4 ಗಂಟೆ ಆಗಿತ್ತು ರೀ. ಮತ್ತು ನಮ್ಮ ದೊಡ್ಡಪ್ಪರು ನಂಗೆ ಫೋನ್ ಮಾಡಕ್ಕೆ ನಿಂತ್ರಿ, ಮನೆಗೆ ಬಾಲೆ ಅಂತಂದು ಹೇಳ್ರಿ. ನಾ ಏನು ವಿಷಯ ಗೊತ್ತಿಲ್ಲ ರೀ. ನಾ ಹಂಗೆ ಮನೆಗೆ ಬಂದ್ರಿ. ಅಷ್ಟು ತನತ್ಲೆ ನಮ್ಮ ಅಪ್ಪರ ಎಲ್ಲ ಒಂದು ಸ್ವಲ್ಪ ಕಾಲು ಗೀಲೆಲ್ಲ ಶೇಕ್ ಹಾಕೊಂತಿದ್ರು. ಹೆದರಿಕೆ ಬಂದಿತ್ತು ರೀ ಅವ್ರಿಗೆ. ಆಗಲೇ ಒದ್ರಿದ್ರಿ. ನಾನು 2-3 ಸಲ ಅಣ್ಣ ಅಂತಂದೇಳಿ ಏನು ಇದು ಆಗಲಿಲ್ಲ ರೀ. ಮತ್ತು ಆ ಕಡೆ ಒಂದು ಸಂದೆ ಐತ್ರಿ, ಆ ಕಡೆ ಅಲ್ಲೇ ಒಂದು ಮಿಚ್ಚಿನ ಕೀಟ್ ಹಚ್ಚಿ ನೋಡಿದ್ರಿ, ಅಲ್ಲೇ ಹಾಕ್ಕೊಂಡಿದ್ರಿ. ನೇಣು ಹಾಕೊಂಡು ಸ್ಥಿತಿ. ಹ್ಞೂ ರೀ. ಹೌದು ರೀ. ಒಳಗೆ ಬಾಗ್ಲಾಯಿತು, ಹೊರಗೆ ಹಾಕಿದ್ರು, ಓಪನ್ ಇತ್ತು. ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಸಂತೋಷ್ ಗದಗದಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಸಂತೋಷ್. ವೆರಿ ಗುಡ್ ಮಾರ್ನಿಂಗ್ ಹರೀಶ್. ಕಾನ್ಸ್ಟೇಬಲ್ ಆತ್ಮಹತ್ಯೆಗೋ, ಇನ್ಯಾರೋ ಪತ್ರಕರ್ತರಿಗೋ, ಇನ್ಯಾರೋ ಅವರ ಸಹೋದ್ಯೋಗಿಗಳಿಗೋ ಎಲ್ಲಿಂದ ಎಲ್ಲಿಗೆ ಲಿಂಕು? ಜೊತೆಗೆ ಏನಿದು ಬ್ಲ್ಯಾಕ್ ಮೇಲ್ ದಂಧೆ ಅಥವಾ ಆ ಬ್ಲ್ಯಾಕ್ ಮೇಲ್ ಮಾಡ್ತಿರೋದಾದ್ರೂ ಯಾಕೆ, ಏನಾಗಿತ್ತು? ಹೌದು ಹರೀಶ್ ನಾಗರು, ಗದಗ ಜಿಲ್ಲೆಯ ಇರ್ತಕ್ಕಂಥ ಗದಗ ಬಡಾವಣೆ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು ಪ್ರಕರಣ ಕೂಡ ನಡೆದಿರುತ್ತೆ. ಅಂದ್ರೆ ಮನಿ ಡಬ್ಲಿಂಗ್ ಮಾಡ್ತಕ್ಕಂಥ ವಿಷಯಕ್ಕೆ ವಿಠಲ್ ಹಬೀಬ್ ಅಂತಕ್ಕಂಥ ಮೇನ್ ಆರೋಪಿ ಏನಿದಾನೆ ಆತ ಈ ಒಂದು ಪ್ರಕರಣದಲ್ಲಿ ಕೂಡ ಭಾಗಿಯಾಗಿರ್ತಾನೆ. ಅವ ಹಣ ಡಬ್ಲಿಂಗ್ ಮಾಡುವ ವೇಳೆಯಲ್ಲಿ ಸಾಕಷ್ಟು ಜನರಿಗೆ ಮೋಸ ಮಾಡಿ ಹಣವನ್ನ ತಗೊಂಡು ಹೋಗಿರ್ತಾನೆ. ಆ ತಗೊಂಡು ಹೋದಂತ ಹಣವನ್ನ ರಿಕವರಿ ಮಾಡಿಕೊಂಡು ಪೊಲೀಸ್ ಠಾಣೆಗೆ ಏನು ಸಿಬ್ಬಂದಿಗಳಂತ ಎಲ್ಲರೂ ಕೂಡ ತಗೊಂಡ್ಬಂದು ಅದನ್ನ ರಿಕವರಿ ಮಾಡಿ ಏನು ಕಳ್ಕೊಂಡವ್ರಿಗೆ ಹಣವನ್ನ ಕೊಡ್ತಾರೆ. ತದನಂತರ ಏನು ಹಣವನ್ನ ರಿಕವರಿ ಮಾಡೋ ಸಂದರ್ಭದೊಳಗೆ ಆತನಲ್ಲಿ ಇರ್ತಕ್ಕಂಥ ವಿಠಲ್ ಹಬೀಬ್ನ ಮನೆಯಲ್ಲಿ ಇರ್ತಕ್ಕಂಥ ಬಂಗಾರವನ್ನ ಮಾರಿ ಇವರಿಗೆ ಹಣವನ್ನ ತಂದು ಕೊಟ್ಟ ವೇಳೆಯಲ್ಲಿ ಸಾಕಷ್ಟು ಪೊಲೀಸರು ಕೂಡ ಅದರಲ್ಲಿ ಹಣವನ್ನ ಲೋಪದೋಷ ಮಾಡಿ ತಿಂದಿದ್ದಾರೆ ಅನ್ನುವಂತ ಆರೋಪದ ಅಡಿಯೊಳಗೆ ಗಿರೀಶ್ ಕುಲಕರ್ಣಿ ಅಂತಕ್ಕಂಥ ಪತ್ರಕರ್ತ ಅದನ್ನ ಸುದ್ದಿಯನ್ನ ಮಾಡ್ತಾನೆ. ಸುದ್ದಿಯನ್ನ ಮಾಡಿ ಇವ್ರಿಗೆ ಬ್ಲಾಕ್ ಮೇಲ್ ಮಾಡಲು ಕೂಡ ಆರಂಭಿಸ್ತಾನೆ. ಅದರೊಳಗೆ ಪಾಪ ಅಜ್ಜು ಪಾಟೀಲ್ ಅಲಿಯಾಸ್ PC ಪಾಟೀಲ್ ಏನಿದ್ದಾನೆ ಈತನು ಕೂಡ ಅದರೊಳಗೆ ಭಾಗಿಯಾಗಿದ್ದಾನೆ ಎಂಬುದನ್ನು ಇಟ್ಕೊಂಡು ಆತನಿಗೆ ಬ್ಲಾಕ್ ಮೇಲ್ ಮಾಡಲು ಕೂಡ ಆರಂಭ ಮಾಡ್ತಾರೆ. ತದನಂತರ ಆತನ ಕಂಟಿನ್ಯೂ ಆಗಿ ಕಳೆದ 1 ವರ್ಷದಿಂದ ನಿರಂತರವಾಗಿ ಆತನಿಗೆ ಸಣ್ಣ ಪುಟ್ಟ ವಿಡಿಯೋ ತುಣುಕುಗಳನ್ನು ಹಾಕೊಂಡು ಆತನನ್ನ ಹೈಯರ್ ಆಫೀಸರ್ ಗಮನಕ್ಕೆ ತಂದು ನಿನ್ನ ಸಸ್ಪೆಂಡ್ ಮಾಡ್ತೀವಿ ಅನ್ನುವಂಥದ್ದು, ಹೀಗೆ ಹಲವಾರು ವಿಷಯಗಳನ್ನ ಇಟ್ಕೊಂಡು ಆತನ ಬ್ಲಾಕ್ ಮೇಲ್ ಮಾಡಲು ಆರಂಭಿಸ್ತಾರೆ. ತದನಂತರ ಇವರು ಅಷ್ಟೇ ಅಲ್ಲ, ಅವರಿಗೆ ಸಹಚರರಾಗಿ ಈ ಭೀಮನಗೌಡ ಪಾಟೀಲ್ ಆಗಿರ್ಬೋದು, ಜೊತೆಗೆ ಅಂದಪ್ಪ ಆಗಿರ್ಬೋದು, ಜೊತೆಗೆ ಕಾನ್ಸ್ಟೇಬಲ್ PC ಪಾಟೀಲ್ ಅವರು ಹೈಯರ್ ಆಫೀಸರ್ಗೆ ಕಂಪ್ಲೇಂಟ್ ಕೊಡೋದು ಹತ್ರದೇನು ಮಾಡೇ ಇಲ್ವಾ? ಅದ್ರ ಬಗ್ಗೆ ಆತ ಕೇಳಿದ್ರೆ ಎಲ್ಲಿ ಕೆಲಸ ಹೋಗುತ್ತೆ ಅನ್ನುವಂತ ಭಯವನ್ನ ಇಟ್ಕೊಂಡು ಆತರ ಜೊತೆಗೆ ಇನ್ನೊಂದಂದ್ರೆ ಅಲ್ಲಿ ಮಹಿಳೆಯು ಕೂಡ ಒಂದು ಪಾತ್ರವಿರುತ್ತೆ. ಯಾಕಂದ್ರೆ ಆ ಮಹಿಳೆ ಜೊತೆಗೆ ತನಗೆ ಅನೈತಿಕ ಸಂಬಂಧ ಇದೆ ಅನ್ನುವಂಥದ್ದೊಂದು ವಿಡಿಯೋವನ್ನ ಇಟ್ಕೊಂಡು ಅದನ್ನು ಕೂಡ ಬ್ಲಾಕ್ ಮೇಲ್ ಮಾಡಲು ಆರಂಭಿಸ್ತಾರೆ ಹರೀಶ್ ನಾಗರು. ಅವಾಗ ಈತ ಹೆದರ್ತಾನೆ. ಸಾಕಷ್ಟು ಬಾರಿ ಅವ್ರ ಮನೆಯಲ್ಲೂ ಕೂಡ ಹೇಳಿರಲ್ಲಂತೆ. ಅವ್ರ ತಂದೆಯನ್ನ ಕೂಡ ನಾವು ಮಾತಾಡಿಸಿದಾಗ ಅವ್ರ ತಂದೆ ಹೇಳ್ತಾರೆ ಇದ್ರ ಬಗ್ಗೆ ಕೂಡ ಸಾಕಷ್ಟು ನಮ್ಗೆ ಏನು ಗಮನಕ್ಕೆ ತಂದಿರ್ಲಿಲ್ಲ. ಅವ ಬಾರಿ ಒಂಥರ ಮಾನಸಿಕವಾಗಿ ನೊಂದ್ಕೊಂಡು ದಿನಾಲೂ ಕುಂದ್ರಾಕೋತಿದ್ದ. ಇತ್ತೀಚೆಗೆ 1 ತಿಂಗಳಿಂದ ಸಾಕಷ್ಟು ಹರಾಸ್ಮೆಂಟ್ ಆಗ್ತಾ ಇತ್ತು ಗಿರೀಶ್ ಕುಲಕರ್ಣಿ ಎಂಬತಕ್ಕಂತ ಪತ್ರಕರ್ತನಿಂದ ಅನ್ನುವಂಥದ್ದು ಸಾಕಷ್ಟು ಬಾರಿ ಹೇಳಿದ್ದಾನೆ ಅಂತಂದು ಅವ್ರ ತಂದೆಯು ಕೂಡ ಹೇಳಿದ್ದಾನೆ. ಆದ್ರೆ ಈತ ನಿನ್ನೆ ಠಾಣೆಗೆ ಬರ್ಬೇಕನ್ನುವಂಥದ್ದು ಇಟ್ಕೊಂಡು ಬುತ್ತಿಯನ್ನ ಸಹ ಕಟ್ಕೊಂಡು ಇಟ್ಕೊಂಡಿದ್ದಂತೆ. ಆ ನಂತರ ಯಾರೋ ಒಬ್ರು ಫೋನ್ ಮಾಡಿ ಆತನಿಗೆ ವಿಡಿಯೋ ಹಾಕ್ತೀವಿ ಅಂತೇಳಿ ಬೆದರಿಕೆ ಹೇರಿದ ಮೇಲೆ ಆತ ಡೆತ್ ನೋಟ್ ಅನ್ನು ಸಹ ಬರೆದಿಟ್ಟಿದ್ದಾನೆ. ಸುಮಾರು 9 ಜನರ ಹೆಸರು ಕೂಡ ಅಲ್ಲಿ ಉಲ್ಲೇಖವಾಗಿರುವಂತದ್ದು. 5 ಜನ ಪೊಲೀಸರು, 2 ಪತ್ರಕರ್ತರು ಸಹ, ಅದರಲ್ಲಿಯೂ ಕೂಡ ಗದಗದ ಒಂದು ಖಾಸಗಿ ವಾಹಿನಿಯ ಪತ್ರಕರ್ತ ಆಗಿರ್ತ ಭೀಮಗೌಡ ಪಾಟೀಲ್ ಅವರು ಕೂಡ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ಈಗಾಗಲೇ 5 ಜನರನ್ನ ಈಗ ಸದ್ಯ 3 ಜನರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಅವರನ್ನ ಸದ್ಯ ಈಗ ವಿಚಾರಣೆಯನ್ನು ಕೂಡ ನಡೆಸಿ ತನಿಖೆ ಕೂಡ. ಸಂತೋಷ್, ಶಿಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡೋದಕ್ಕೆ. ನ್ಯೂಸ್ ಮುಂದುವರಿತು. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ. ಚಾಮರಾಜಪೇಟೆನ ವೆಲ್ಕಮ್ ಬ್ಯಾಕ್. ಇವತ್ತು ಹೋಳಿ ಹಬ್ಬ. ಹೋಳಿ ಆಡೋ ನೆಪದಲ್ಲಿ ವಸೂಲಿ ದಂಧೆ ಮಾಡ್ತಿದ್ದಾರೆ. ರಸ್ತೆ ಮೇಲೆ ಮರದ ದಿಬ್ಬವನ್ನ ಅಡ್ಡ ಹಾಕಿದ್ರು, ಹಣ ವಸೂಲಿ ಮಾಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ವಾಹನಗಳನ್ನ ಅಡ್ಡಗಟ್ಟಿ ಹಣ ವಸೂಲಿ ಮಾಡ್ತಿರೋದು ಕಂಡು ಬಂತು. ಎಲ್ಲಿ? ಚಿಕ್ಕೋಡಿ ತಾಲೂಕು ರೈಲು ಸ್ಟೇಷನ್ ಹತ್ತಿರ ನಡೆದಿರುವಂತಹ ಘಟನೆ ಇದು.
ಹಣ ಯಾರು ಕೊಡಲ್ವೋ ಅವ್ರ ಮೇಲೆ ಹಲ್ಲೆ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಹಣ ಕೊಟ್ಟರೆ ಆ ವಾಹನಗಳನ್ನು ಮುಂದೆ ಬಿಡ್ತಿದ್ದಾರೆ ಹುಡುಗರು. ಪ್ರತಿ ವಾಹನದಿಂದ 30ರಿಂದ 50 ರೂಪಾಯಿ ಕೊಡಬೇಕು ಅಂತ ವಸೂಲಿ ಮಾಡ್ತಿದ್ದಾರಂತೆ. 30ಕ್ಕೂ ಹೆಚ್ಚು ಜನರಲ್ಲಿ ಇದ್ದಾರೆ ವಸೂಲಿ ಮಾಡೋಕ್ಕೆ. ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರಂತೆ, ಆದರೂ ಪೊಲೀಸರು ತಲೆ ಕೆಡಿಸ್ಕೊಂಡಿಲ್ಲ ಅಂತ ಆರೋಪ ಮಾಡ್ತಿದ್ದಾರೆ. ನೀವು ನೋಡ್ತಿರುವಂತಹ ದೃಶ್ಯ ಬೆಳಗಾವಿ ಚಿಕ್ಕೋಡಿಯಲ್ಲಿ. ಓಹೋ, ಹೋಲ್ಸೇಲ್ ಆಗಿ ಚಿಕ್ಕೋಡಿ ಬರುತ್ತೆ, ಅಲ್ಲಿ ಅಡ್ಡ ನಿಂತಿದ್ದಾರೆ. ಚಿಕ್ಕೋಡಿ ಸಮೀಪ ಆಗುತ್ತೆ ಸ್ಟೇಷನ್ಗೆ. ಈಗ ಅಲ್ಲಿ ತುಂಬ ಜನ ಅಲ್ಲಿ ಬರ್ತಾ ಇದ್ದಾರೆ ನೋಡಿ, ನಿಲ್ಲಿಸ್ತಾರೆ, ಯಾರೇ ಬಂದು ನಿಲ್ಲಿಸ್ತಾರೆ. ಯಾವ ಕಾರ್ ಹೋದ್ರು ಕೂಡ ಅಡ್ಗಡ್ತಾರೆ, ದುಡ್ಡು ಕೊಡಬೇಕು, ಇಲ್ಲಾಂದರೆ ಆ ಮರದ ದಿಮ್ಮಿ ಇದೆಯಲ್ಲ ಮಧ್ಯ ಅದನ್ನು ತೆಗೆಯಲ್ಲ ಅದನ್ನು. ಈ ಥರ ಒಂದು ರೀತಿ ಆರೋಪ ಮಾಡ್ತಿರುವಂಥ ಮಹೇಶ್ ಒಬ್ಬರು ವಾಹನ ಸವಾರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಹೇಶ್ ಅವರೇ ನಮಸ್ಕಾರ. ಹಾ ನಮಸ್ತೆ ಸರ್. ಏನಾಯ್ತು ಅಲ್ಲಿ? ಸರ್ ಏನಿಲ್ಲ, ಈಗ ಇದು ಹೈವೇ ರೋಡ್ ಐತ್ರಿ. ಹೈವೇ ರೋಡ್ನಾಗ ಇವ್ರೆಲ್ಲಾ ಗಾಡಿಗಳು ನಿಂದ್ರಿಸಿ ದೊಡ್ಡ ಒಂದು ಕಟ್ಟಿಗೆ ಹಚ್ಚಾರು. ಕಟ್ಟಿಗೆ ಹಚ್ಚಿ ದುಡ್ಡು ವಸೂಲಿ ಮಾಡತ್ತಾರ ಇವ್ರ. ಯಾರು ಇವರೆಲ್ಲ? ಇವ್ರೆಲ್ಲಾ ಹೋಳಿ ಆಡೋರು ಸರ್. ಎಲ್ಲಾ ಎಲ್ಲ ಅಲ್ಲಿ ಮಂದಿ, ಅಲ್ಲಿ ಊರಾಗಿನ ಮಂದಿ ಅದ, ಎಲ್ಲ ಹುಡುಗರು ಅವ ಇವ. ಅವ್ರು ಯಾಕೆ ಇವ್ರ ಹತ್ರ ದುಡ್ಡು ವಸೂಲಿ ಮಾಡ್ಬೇಕು? ಎಲ್ಲಾರ ಕಡೆ ಸರ್. ಈಗ ನಮ್ ಕಡೆನೂ ವಸೂಲಿ ಮಾಡ್ಯಾರ ಅವ್ರ. ನಾವ ಗಾಡಿ ತಗೊಂಡ್ ಹೋಗಿದ್ದು, ಹೋಗುತ್ನಾಗ ನಮ್ಮ ಬಿಡ್ರವನ ನಾವ್ ಬಿಡಂಗಿಲ್ಲ, ರೊಕ್ಕ ಕೊಟ್ಟ ಹೋಗ್ಬೇಕು, 30 ರೂಪಾಯಿ 50 ರೂಪಾಯಿ ಹಿಂಗ್ ಕೊಟ್ಟು ಹೋಗ್ಬೇಕು. ಕೊಡ್ಲಿಲ್ಲ ಅಂದ್ರ ಅವ್ರ ಏನೋ ಕೊಡಂಗಿಲ್ಲ ಅಂದ್ರ ಮೈ ಮೇಲೆ ಹೊಡ್ಯಾಕ್ ಬರಾಕತ್ತಾರ ಅವ್ರ. ಮತ್ತ ಇಲ್ಲ ಬನ್ನಗೋಸ್ತೇನ್ ಬಾ ಹೊರಗ ಹಂಗಿಂಗಂತ ಧಮಕಿ ಕೊಡುದು, ಬೈಯುದು, ಈ ತರ ಮಾಡತ್ತಾರು. ಟೋಟಲ್ ಹಂಗ ಗ್ರೂಪ್ ಈಗ ಒಂದು 3-4 ಜನ ಅದಾರ ಅದ ರೋಡ್ ಮೇಲೆ. ಚಿಕ್ಕೋಡಿದಿಂದ ಏನ್ ಮುದೋಳ್ ರೋಡ್ ಐತ್ರಲ್ಲ ಹೋಗೋದಿಗ್ ನನಗ ಪರಿಸ್ಥಿತಿ ಇಲ್ಲ. ಇದು ಬಾಳ ಜನಕ್ಕೆ ಇದೇ ತರ ಪರಿಸ್ಥಿತಿ ಆಗತೈತಿ. ಯಾವ್ದೋ ಒಂದು ಗಾಡಿ ಹೋದ್ರು ಒಂದ್ ದೊಡ್ಡ ಕೊಡ್ ಹಚ್ಚಿರ್ತಾರು. ಗಾಡಿ ಸ್ಪೀಡ್ ಅನ್ನಂಗಿಲ್ಲ, ಏನಂಗಿಲ್ಲ, ಡೈರೆಕ್ಟ್ ಬಂದ್ ಅಡ್ಡ ಹಚ್ಚುದು, ಅಡ್ಡ ನಿಂದ್ರುದು, ಅವ್ರ ಕಡೆಯಿಂದ ರೊಕ್ಕ ವಸೂಲಿ. ಪೊಲೀಸ್ ಯಾರು ತಲೆ ಕೆಡಿಸ್ಕೊಳಲ್ವಾ ಇದಕ್ಕೆ? ಇಲ್ರಿ, ಅದು ಪೊಲೀಸ್ ಸ್ಟೇಷನ್ಗ ನಾವ್ ಫೋನ್ ಹಚ್ಚಿ ಕೂಡ ಹೇಳಿದ್ವಿ ಸರ್, ಹಿಂಗ ಆಗತೈತ್ರಿ, ಮೈ ಮೇಲೆ ಬರಾಕತ್ತಾರ ನಮ್ಗ್ ಹೊಡ್ಯಾಕ ಅಂದ್ರೂ. ಆಯ್ತ್ರಿ ನೋಡ್ತೀವ ಅನ್ನತ್ತಾರು, ಸುಮ್ ಕುಡ್ರತ್ತಾರ. ಯಾರು ಅಲ್ಲಿ ಯಾರು ಯಾವ ಪೊಲೀಸ್ ಸ್ಟೇಷನ್ ಬರುತ್ತಿದ್ದು? ಇದು ಚಿಕ್ಕೋಡಿ ಪೊಲೀಸ್ ಸ್ಟೇಷನ್ ಸಂಬಂಧ ಬರ್ತದೆ. ಯಾರು ಅಲ್ಲಿ ಇನ್ಸ್ಪೆಕ್ಟರ್ ಯಾರಿದ್ರಿ ಅಲ್ಲಿ? ಅಲ್ಲಿ ಏನ್ ಗೊತ್ತಿಲ್ಲ ಸರ್. ಅವ್ರು ಡೈರೆಕ್ಟ್ ನಾವ್ ಅದು ಇದು ನಂಬರಿಗೆ ಫೋನ್ ಹಚ್ಚಿದ್ದು. ನಾವು ಟ್ರೈ ಮಾಡ್ತೀವಿ ಚಿಕ್ಕೋಡಿಗೆ ಫೋನ್ ಹಚ್ಚಕ್ಕೆ, ಪೊಲೀಸ್ ಸ್ಟೇಷನ್ಗೆ. ಮತ್ತ ಇನ್ನೊಂದ್ಸರ ಅಲ್ಲಿ ಪೇಷಂಟ್ ತಗೊಂಡ್ ಹೊಂಟುದ, ಅವ್ರಿಗೂ ಕೂಡ ಅಡ್ಡ ಹಾಕತ್ತಾರ. ಅವ್ರ ಪೇಷಂಟ್ ಅನ್ನೋರು ಯಾರ ಅನ್ನೋರು ಒಂದು ಗುಂಡಾ ತರ ಮಾಡಾಕತ್ತಾರ ಅವ್ರ. ಹಿಂಗ ರೋಡಿಗೆ ನಿಂತ ರೊಕ್ಕ ವಸೂಲಿ. ಅಂದ್ರೆ ಹೋಳಿ ಆಡ್ಬೇಕು, ನೀವು ದುಡ್ಡು ಕೊಡಿ ಅಂತನಾ? ಹಾ ಹೋಳಿ ಆಡ್ಬೇಕು, ಇಲ್ಲಾಂದ್ರ ನಿಮ್ ಮೈ ಮೇಲೆ ಗೋಸ್ತೀವಿ ನೋಡ್ರಿ, ರೊಕ್ಕ ಕೊಡ್ರಿ ನೀವು ಅಂತ ಹೇಳಿ ಕುಡದ್ ಗಿಡದ ಅಲ್ಲೆಲ್ಲ ದಾಂಧಲಿ ಹಾಕೋದು, ಈ ತರ ಮಾಡಾಕತ್ತಾರ. ಮಹೇಶ್ ಅವರೇ, ನೀವು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಿ. ನಾವು ಈಗ ಫೋನ್ ಹಚ್ತೀವಿ, ಟ್ರೈ ಮಾಡ್ತೀವಲ್ಲ ಏನಾಗ್ತಿದೆ ಅಂತ ನೋಡೋಣ, ಯಾಕೆ ಹಿಂಗೆ ನಡೀತಾ ಇದೆ ಅಂತ. ಥ್ಯಾಂಕ್ ಯು ರೀ ನ್ಯೂಸ್ 18 ಜೊತೆ ಮಾತಾಡೋದಕ್ಕೆ. ಮಹೇಶ್ ವಾಹನ ಸವಾರ. ಬಟ್ ಎಲ್ಲ ವಾಹನಗಳನ್ನು ಅಡ್ಡ ಹಾಕ್ತಾರೆ ನೋಡಿ, ಯಾವುದು ಬಿಟ್ಟಿಲ್ಲ ಅವರು. ದೂರದಿಂದ ಫೋಕಸ್ ಮಾಡಿ ತೆಗೆದಾಗ ಅಲ್ಲೇ ಆ ರಸ್ತೆಯಲ್ಲಿ ಶೂಟ್ ಮಾಡಿದ್ದಾರೆ. ಎಲ್ಲ ವಾಹನಗಳನ್ನು ಅಡ್ಡ ಹಾಕ್ತಾರೆ. ಅಡ್ಡ ಹಾಕಿ ಪ್ರತಿಯೊಬ್ಬರಿಗೂ ದುಡ್ಡು ಕೊಡಬೇಕು, ಕಾಸು ಕೊಟ್ಟು ಮುಂದಕ್ಕೆ ಹೋಗಿ ಅಂತ. ಇಲ್ಲೇ ಬಿಡಲ್ಲ, ಹೊಡಿತೀವಿ, ಬಣ್ಣ ಏರಿಸ್ತೀವಿ, ಯಾವ್ದು ಅರ್ಜೆನ್ಸಿಗೆಲ್ಲ ಹೋಗ್ತಿರ್ತಾರೆ. ಹಾಗಾಗಿ ಎಲ್ಲರಿಗೂ ಕಿರುಕುಳ ಆಗ್ತಾ ಇದೆ. ಚಿಕ್ಕೋಡಿ ಸಮೀಪ ಆಗುತ್ತೆ ಸ್ಟೇಷನ್ಗೆ. ತೈಲ ಬೆಲೆ ಏರಿಕೆ ಆಯಿತು. ಈಗ ಹಾಲಿನ ದರದ ಶಾಕ್ ಕೊಡೋಕ್ಕೆ ರೆಡಿ ಆಗ್ತಿದ್ದಾರೆ. ಕೊರೋನಾದಿಂದ ದರ ಏರಿಕೆ ಮಾಡಿರಲಿಲ್ಲ 2 ವರ್ಷದಿಂದ. ಈಗ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಕೊರೋನಾ ಇಳಿದ ಕಾರಣ ಏರಿಕೆ ಮಾಡೋಕ್ಕೆ ಸಿದ್ಧತೆ ಮಾಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಲೀಟ್ರಿಗೆ 5 ರೂಪಾಯಿ ಏರಿಕೆ ಮಾಡೋಕ್ಕೆ ಚಿಂತನೆ ಮಾಡ್ತಿದ್ದಾರಂತೆ. ಅಥವಾ ಕನಿಷ್ಠ 2 ರೂಪಾಯಿಯೂ ಏರಿಕೆ ಆಗಬೇಕು ಅಂತ KMF ಪ್ರಸ್ತಾವನೆ ಸಲ್ಲಿಸಿದೆ. ಅವ್ರ ಬ್ರ್ಯಾಕೆಟ್ ಏನಪ್ಪ ಅಂದರೆ 3ರಿಂದ 5 ರೂಪಾಯಿ ಒಳಗೆ ಎಷ್ಟಾರು ಆಗಲಿ ಅಂತ. ಆ ಥರ ಅಧಿವೇಶನ ಮುಗಿದ ಬಳಿಕ ದರ ಏರಿಕೆ ಒಪ್ಪಿಗೆ ಸಾಧ್ಯತೆಗಳಿದೆಯಂತೆ. ಕಳೆದ 2 ವರ್ಷಗಳಿಂದ ದರ ಏರಿಕೆ ಮಾಡಿರಲಿಲ್ಲ KMFನವರು. ಆದರೆ 14 ಹಾಲು ಒಕ್ಕೂಟಗಳಿಂದ ಇದಕ್ಕೆ ದರ ಏರಿಕೆ ಮಾಡಬೇಕು ಅಂತ ಬಿಗಿಪಟ್ಟು, ಇಲ್ಲಾಂದರೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದೆ. ಹಾಗಾಗಿ ಈಗ KMF ದರ ಏರಿಕೆ ಪ್ರಸ್ತಾವನೆ ಸಲ್ಲಿಸಿದೆ. 2 ರೂಪಾಯಿ, 3 ರೂಪಾಯಿ, 4 ರೂಪಾಯಿ ಈ ಬ್ರ್ಯಾಕೆಟಲ್ಲಿ ಎಷ್ಟು ಬೇಕಾದ್ರೂ ಆಗಬಹುದು ಅನ್ನೋದು ಈಗಿರುವ ಒಂದು ಚಾನ್ಸಸ್ಸು. ನೋಡೋಣ, ಇಟ್ಸ್ ವೇಟ್ ಆ್ಯಂಡ್ ಸಿ ಮುಖ್ಯಮಂತ್ರಿಗಳು, ಸರ್ಕಾರ ಏನು ನಿರ್ಧಾರ ತೆಗೆದುಕೊಳ್ತಾರೆ ಅಂತ. ನಂದಿನಿ ಬ್ರ್ಯಾಂಡಿನ ಹಾಲಿನ ದರ ಏರಿಕೆಗೆ ಸಂಬಂಧಪಟ್ಟಂತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಈ ಒಂದು ಹಾಲಿನ ದರಕ್ಕೆ ಸಂಬಂಧಪಟ್ಟಂತೆ ಗ್ರಾಹಕರು ಮತ್ತು ರೈತರು ಮತ್ತು ಎಲ್ಲ ಆಯಾಮಗಳನ್ನು ಪರಿಶೀಲಿಸಿ ಸೂಕ್ತ ಸಂದರ್ಭದಲ್ಲಿ
ತೀರ್ಮಾನ ಮಾಡ್ತೀವಿ ಅಂತಂದ್ಬಿಟ್ಟು ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಸೊ ಹಾಗಾಗಿ ಸರ್ಕಾರದ ಒಂದು ನಿರ್ಧಾರ ಏನು ಆಗ್ತದೆ ಅದರಂತೆ ನಾವು ಕ್ರಮ ವಹಿಸ್ತೀವಿ. ಕೋಟೆಗಳು 5 ರೂಪಾಯಿ ಮಾಡಬೇಕು ಅಂತ ಮನವಿ ಮಾಡಿದ್ವು. ಸೊ ಹಾಗಾಗಿ ಆ ಮನವಿ ಏನಿತ್ತು, ನಾವು 3 ರಿಂದ 5 ರೂಪಾಯಿವರೆಗೂ ಆ ಒಂದು ಹಾಲಿನ ದರ ಹೆಚ್ಚಳ ಮಾಡಬೇಕು ಅಂತ ಮನವಿ ಮಾಡಿದ್ದೀವಿ. ನಾನು ಆಗಲೇ ಹೇಳಿದಂತೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗಾಗಲೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವರ ಸರ್ಕಾರದ ಒಂದು ಆದೇಶ ಮತ್ತು ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ತೀವಿ ಮತ್ತು ಕಾಯ್ತಾ ಇದ್ದೀವಿ. ನಂದಿನಿ ಬ್ರ್ಯಾಂಡಿನ ಹಾಲಿನ ದರ ಏರಿಕೆಗೆ ಸಂಬಂಧಪಟ್ಟಂತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಈ ಒಂದು ಹಾಲಿನ ದರಕ್ಕೆ ಸಂಬಂಧಪಟ್ಟಂತೆ ಗ್ರಾಹಕರು ಮತ್ತು ರೈತರು ಮತ್ತು ಎಲ್ಲ ಆಯಾಮಗಳನ್ನು ಪರಿಶೀಲಿಸಿ ಸೂಕ್ತ ಸಂದರ್ಭದಲ್ಲಿ ತೀರ್ಮಾನ ಮಾಡ್ತೀವಿ ಅಂತಂದ್ಬಿಟ್ಟು ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಸೊ ಹಾಗಾಗಿ ಸರ್ಕಾರದ ಒಂದು ನಿರ್ಧಾರ ಏನು ಆಗ್ತದೆ ಅದರಂತೆ ನಾವು ಕ್ರಮ ವಹಿಸ್ತೀವಿ. ಕೋಟೆಗಳು 5 ರೂಪಾಯಿ ಮಾಡಬೇಕು ಅಂತ ಮನವಿ ಮಾಡಿದ್ವು. ಸೊ ಹಾಗಾಗಿ ಆ ಮನವಿ ಏನಿತ್ತು, ನಾವು 3 ರಿಂದ 5 ರೂಪಾಯಿವರೆಗೂ ಆ ಒಂದು ಹಾಲಿನ ದರ ಹೆಚ್ಚಳ ಮಾಡಬೇಕು ಅಂತ ಮನವಿ ಮಾಡಿದ್ದೀವಿ. ನಾನು ಆಗಲೇ ಹೇಳಿದಂತೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗಾಗಲೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವರ ಸರ್ಕಾರದ ಒಂದು ಆದೇಶ ಮತ್ತು ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ತೀವಿ ಮತ್ತು ಕಾಯ್ತಾ ಇದ್ದೀವಿ. ನಂದಿನಿ ಬ್ರ್ಯಾಂಡಿನ ಹಾಲಿನ ದರ ಏರಿಕೆಗೆ ಸಂಬಂಧಪಟ್ಟಂತೆ ನ್ಯೂಸ್ ಮುಂದುವರಿತೆ. ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ. Everything is not permanent. ವೆಲ್ಕಮ್ ಬ್ಯಾಕ್. ಕಳ್ತನ ಹೇಗೆಲ್ಲ ಮಾಡ್ಬೋದು? ಕಾರಲ್ಲಿ ಬಂದು ಕಳ್ತನ ಮಾಡ್ತಾರೆ, ಬೈಕಲ್ಲಿ ಬಂದು ಕಳ್ತನ ಮಾಡ್ತಾರೆ. ಇಲ್ಲಿ ನೋಡಿ, ಫ್ಲೈಟ್ನಲ್ಲೇ ಬಂದರು, ಕಳ್ತನ ಮಾಡಿದ್ರು, ಫ್ಲೈಟಲ್ಲೇ ಎಸ್ಕೇಪ್ ಆದರು. ಖತರ್ನಾಕ್ ಗ್ಯಾಂಗ್ ಅಂಥವ್ರನ್ನೂ ಅರೆಸ್ಟ್ ಮಾಡಿದ್ದಾರೆ ಬೆಂಗಳೂರು ಪೊಲೀಸರು. ಬ್ರೇಕಿಂಗ್ ನ್ಯೂಸ್. ಈಶಾನ್ಯ ಭಾರತ ಅಂದರೆ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳದಿಂದ ಫ್ಲೈಟಲ್ಲಿ ಬಂದರು, ಮನೆ ಕಳ್ಳತನ ಮಾಡಿದ್ರು, ಮತ್ತೆ ಫ್ಲೈಟಲ್ಲೇ ಎಸ್ಕೇಪ್ ಆಗಿದ್ರು. ಪೇಪರ್ ಹಾಲಿನ ಪ್ಯಾಕೆಟ್ ಮನೆ ಮುಂದೆ ಬಿದ್ದಿರೋದನ್ನ ನೋಡಿ ಸ್ಕೆಚ್ ಹಾಕಿದ್ರು. 3-4 ದಿನ ಪೇಪರ್ ಹಂಗೆ ಇದ್ದರೆ, ಹಾಲಿನ ಪ್ಯಾಕೆಟ್ ಯಾರು ತೊಗೊಂಡೋಗದೆ ಹಾಗೆ ಇದ್ದರೆ ಈ ಮನೇಲಿ ಯಾರೂ ಇಲ್ಲ. ಅವರು ಹೇಳಿರಲ್ಲ, ಇವರು ದಿನ ಪೇಪರ್ ಹಾಕ್ತಿರ್ತಾರೆ, ಹಾಗಾಗಿ ಅಲ್ಲೂ ತೊಗೊಂಡಿರಲ್ಲ, ಸ್ಕೆಚ್ ಹಾಕ್ತಾರೆ. ಆಮೇಲೆ ಮನೆಯಲ್ಲಿ ಯಾರೂ ಇಲ್ಲ ಅಂತ ನೋಡಿಕೊಂಡು ಕಳ್ತನ ಮಾಡ್ತಿದ್ರು ಗ್ಯಾಂಗ್ನವರು. ಹರಿದಾಸ್ ಬರಾಯಿ, ಪಾರ್ಥ ಹಲ್ದಾರ ಬಂಧಿತ ಆರೋಪಿಗಳೀಗ. ಬಂಧಿತರಿಂದ 38 ಲಕ್ಷ ಬೆಲೆ ಬಾಳುವ ಚಿನ್ನಾಭರಣವನ್ನು ವಶಪಡಿಸಿಕೊಂಡಿದ್ದಾರೆ. ಹೈದರಾಬಾದ್, ಸಿಕಂದರಾಬಾದ್, ಮುಂಬೈ, ಬೆಂಗಳೂರಲ್ಲಿ ತಮ್ಮ ಕೈ ಚಳಕ ತೋರಿಸ್ತಾ ಇದ್ರು. ಬಾಣಸ್ವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಯಿತು. ಈಗ ಅವರಿಬ್ಬರನ್ನು ಅರೆಸ್ಟ್ ಮಾಡಿದ್ರು. ಬಲಭಾಗದ ನೋಡಿ ಹ್ಯಾಪ್ ಮಾರಾಕಣೆ ಹೆಂಗೆ ಕೂತಿದ್ದಾರೆ, ಅವರೇ ಖತರ್ನಾಕ್ ಗ್ಯಾಂಗು. ವೆಸ್ಟ್ ಬೆಂಗಾಲ್ ಅವರು ಫ್ಲೈಟಲ್ಲಿ ಬರ್ತಾರೆ, ಈ ಮನೆಗಳ್ಳತನ ಮಾಡ್ತಾರೆ ಮತ್ತು ಫ್ಲೈಟಲ್ಲಿ ವಾಪಸ್ ಹೋಗ್ತಾರೆ. ಒಂಥರ ಹೈಟೆಕ್ ಕಳ್ಳರು. ಲೆಟ್ಸ್ ಮೂವ್ ಆನ್. ಬಾಗಲಕೋಟೆ ಜಿಲ್ಲಾದ್ಯಂತ ಹೋಳಿ ಆಟದ ಸಂಭ್ರಮ ಮನೆ ಮಾಡಿದೆ. ಬನಹಟ್ಟಿ ಪಟ್ಟಣದಲ್ಲಿ ಭರ್ಜರಿ ಗ್ರೂಪ್ ಡ್ಯಾನ್ಸ್ ಮಾಡ್ತಿದ್ದಾರೆ. ಜನ 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 ಸಖತ್ ಸ್ಟೆಪ್ಸ್ ಆಗ್ತಿದ್ದಾರೆ ಯುವಕ ಯುವತಿಯರು. ಬನಹಟ್ಟಿಯ SRA ಮೈದಾನದಲ್ಲಿ ಈ ಹೋಳಿ ಫೆಸ್ಟಿವಲ್ ನಡೀತಾ ಇದೆ. ಹಾಡುಗಳ ಮೇಲೆ ಹಾಡುಗಳು ಬರ್ತಾ ಇದೆ, ಹೋಳಿ ರಂಗು ಹೆಚ್ಚಾಗ್ತಾ ಇದೆ, ಸ್ಟೆಪ್ ಮೇಲೆ ಸ್ಟೆಪ್ ಹಾಕ್ತಾನೆ ಇದ್ದಾರೆ. ಬಾಗಲಕೋಟೆ ಬನಹಟ್ಟಿಯಿಂದ ಉತ್ತರ ಪ್ರದೇಶದ ಕಡೆ ಹೋಗೋಣ. ಅಲ್ಲಂತೂ ಹೋಳಿ ಸಂಭ್ರಮ ಇದಕ್ಕಿಂತ ಡಬಲ್ ಅಲ್ಲಿ. ಮಥುರಾದ ವೃಂದಾವನದಲ್ಲಿ ಸಾವಿರ ಗಟ್ಟಲೆ ಜನ ಸೇರಿದ್ದಾರೆ, ಹೋಳಿ ಸಂಭ್ರಮದಲ್ಲಿದ್ದಾರೆ. ಪರಸ್ಪರ ಬಣ್ಣ ಹಚ್ಚಿದ್ರು, ಕುಣಿದ್ರು, ಸ್ಟೆಪ್ ಹಾಕಿದ್ರು, ಸಂಭ್ರಮ ಪಟ್ಟರು. ಯೋಧರು ಕೂಡ ಹೋಳಿ ಹಬ್ಬ ಆಚರಣೆ ಮಾಡ್ತಿದ್ದಾರೆ. ಇವತ್ತು ದೇಶದಲ್ಲಿ ಕೋವಿಡ್ ಸೋಂಕು ಕಡಿಮೆಯಾದ ಹಿನ್ನೆಲೆಯಲ್ಲಿ ಎಲ್ಲ ನಿರ್ಬಂಧಗಳು ತೆರವಾಗಿದೆ. ಹಾಗಾಗಿ ಸಾವಿರ ಸಂಖ್ಯೆಯಲ್ಲಿ ಜನ ಕುಣಿದಿದ್ದೋ, ಬಣ್ಣ ಎರಚಿದ್ದೋ, ಸಂಭ್ರಮ ಪಟ್ಟಿದ್ದೋ, ಸ್ಟೆಪ್ ಹಾಕಿದ್ದೋ. ಇನ್ನು ಪಕ್ಕದ ನೇಪಾಳದಲ್ಲೂ ಕೂಡ ವಿದೇಶಿಗರು ಹೋಳಿ ಹಬ್ಬದನ್ನು ಆಚರಣೆ ಮಾಡಿದ್ರು, ಸಂಭ್ರಮ ಪಟ್ಟರು. ಎಲ್ಲ ದೃಶ್ಯ ನೋಡ್ತಾ ಇದ್ದೀರಾ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಮಾತಿದೆ. ನಮ್ಮ ಬೈಜೋಸ್ ಯಂಗ್ ಜೀನಿಯಸ್ ಕಾರ್ಯಕ್ರಮದಲ್ಲಿ ಇಂತಹ ಹಲವಾರು ಸ್ಫೂರ್ತಿ ನೀಡಬಲ್ಲಂಥ ಮಕ್ಕಳ ಜೊತೆ ನಿಮ್ಮನ್ನು ನಾವು ಭೇಟಿ ಮಾಡಿಸ್ತಾನೆ ಇರ್ತೀವಿ. ಇವತ್ತಿನ ಕಾರ್ಯಕ್ರಮದಲ್ಲೂ ಹೌದು, ಗೋವಾದ ಪರ್ಲ್ ಕೊಲ್ವಾಲ್ಕರ್ ಮತ್ತು ಹೈದರಾಬಾದ್ನ ಸಿದ್ಧಾರ್ಥ್ ಪಿಲ್ಲಿ ಅವರನ್ನು ನಿಮ್ಮ ಮುಂದೆ ಭೇಟಿ ಮಾಡೋಕೆ ಕರ್ಕೊಂಡ್ಬರ್ತಾ ಇದ್ದೀವಿ. ನೋಡಿ. ನನಗೆ ಅಲಿಗಳಿ ನನ್ನ ಮನೆ. ಸೇಲಿಂಗ್ ನನಗೆ ತುಂಬಾನೇ ಸಂತೋಷ ನೀಡುತ್ತೆ. ಹೆಲೋ, ನನ್ನ ಹೆಸರು ಪರ್ಲ್ ಕಲ್ವಾಲ್ಕರ್.
ನಾನ್ ವಿಂಡ್ ಸರ್ಫಿಂಗ್ ನಲ್ಲಿ ನ್ಯಾಷನಲ್ ಲೆವೆಲ್ ಗೋಲ್ಡ್ ಮೆಡಲಿಸ್ಟ್. ನಾನ್ ಸ್ಕಿಟ್ ಸೇಲಿಂಗ್ ಮತ್ತು ಕೈಟ್ ಸರ್ಫಿಂಗ್ ಕೂಡ ಮಾಡ್ತೀನಿ. ಇತ್ತೀಚೆಗೆ ನಾನು ಲೇಸರ್ ಸೇಲಿಂಗ್ ಆರಂಭಿಸಿದ್ದೀನಿ. ನಾನ್ ವಿಂಡ್ ಸರ್ಫಿಂಗ್ ನಿಂದ ಆರಂಭಿಸಿ ಆದ್ರಿಂದಾಗಿ ನಾನು ಸಮುದ್ರವನ್ನ ಪ್ರೀತಿಸಲು ತೊಡಗಿದೆ. ರೆಪ್ರೆಸೆಂಟಿಂಗ್ ಇಂಡಿಯಾ ಅಬ್ರಾಡ್ ಚಾಂಪಿಯನ್ಶಿಪ್ಗೆ ಬೇರೆ ಬೇರೆ ಇವೆಂಟ್ಸ್ ನಲ್ಲಿ, ಒಲಿಂಪಿಕ್ಸ್ ನಲ್ಲಿ ಕೂಡ ಅದು ಸುಲಭದ ವಿಷಯವಲ್ಲ. ಬಹಳಷ್ಟು ಪ್ರಯತ್ನ ಪಡಿಬೇಕಾಗುತ್ತೆ, ಹಾರ್ಡ್ ವರ್ಕ್, ಫೋಕಸ್. ಆದ್ರೆ ನಾನ್ ಇಂಡಿಯಾವನ್ನು ರೆಪ್ರೆಸೆಂಟ್ ಮಾಡಲು ಬಯಸ್ತೀನಿ ಅಂಡ್ ಐ ರಿಯಲಿ ವಾಂಟ್ ಟು ವಿನ್ ಅ ಗೋಲ್ಡ್ ಫಾರ್ ಮೈ ಕಂಟ್ರಿ. ಹಾಯ್, ನಾನ್ ಸಿದ್ಧಾರ್ಥ್ ಪಿಲ್ಲಿ. ನಾನ್ ಹೈದರಾಬಾದ್ನಿಂದ. ಈಗ ನಾನು ವರ್ಕ್ ಮಾಡ್ತಿದ್ದೀನಿ ಆಸ್ ಡೇಟಾ ಸೈಂಟಿಸ್ಟ್. ನಾನು ಸಿದ್ಧಾರ್ಥನ 14 ಇಯರ್ಸ್ ಓಲ್ಡ್ ಅಂತ ನೋಡಲ್ಲ. ಐ ವ್ಯಾಲ್ಯೂ ಇಸ್ ಡಿಸಿಷನ್ ಮೇಕಿಂಗ್. ಅವನ ಸಜೆಷನ್ ವ್ಯಾಲ್ಯೂ ಮಾಡ್ತೀನಿ. ಸೊ ಈಗ ಅವನು ಬೇರೆಯವ್ರಂತೆ ನನ್ನ ಟೀಮ್ ಮೆಂಬರು. ನಾವು ಡೊಮೇನ್ಸ್ನ ಸಮಸ್ಯೆ ಸಾಲ್ವ್ ಮಾಡಲು ಡೇಟಾ ಉಪಯೋಗಿಸ್ತೀವಿ. ದೀಸ್ ಮೈಟ್ ಇನ್ಕ್ಲೂಡ್ ಆನ್ ಲೆಟ್ಸ್ ಸೇ ಕ್ಲಾಸಿಫೈಯಿಂಗ್, ಯಾರಿಗಾದ್ರೂ ಕ್ಯಾನ್ಸರ್ ಇದೆಯೋ ಇಲ್ವೋ, ಮತ್ತೆ ಮುಂಬರುವ ವೆದರ್ ಪ್ರೆಡಿಕ್ಷನ್ಸ್ ಅನ್ನು ಅರ್ಥ ಮಾಡಿಕೊಳ್ಳೋದು ಮತ್ತು ಪ್ರೆಡಿಕ್ಟ್ ಮಾಡೋದು. ದಿನದ ಈ ಸಮಯದಲ್ಲಿ ಟ್ರಾಫಿಕ್ ಜಾಮ್ ಇರುತ್ತೋ. IIT ಹೈದರಾಬಾದ್ನಲ್ಲಿ ನಾನ್ ಇಂಟರ್ನ್ ಅಂತೆ ಕೆಲಸ ಮಾಡ್ತಿದ್ದೀನಿ. ಇಲ್ಲಿ ನಾನ್ ಬೇಸಾಯದ ಕ್ಷೇತ್ರದಲ್ಲಿಯೂ ಸಮಸ್ಯೆಗಳನ್ನು ಸಾಲ್ವ್ ಮಾಡು ಸ್ಟೇಟ್ ಆಫ್ ದ ಆರ್ಟ್, ಡೀಪ್ ಲರ್ನಿಂಗ್ ಮತ್ತು ಕಂಪ್ಯೂಟರ್ ವಿಷನ್ ಮಾಡೆಲ್ನ ಬಗ್ಗೆ ಕೆಲಸ ಮಾಡ್ತೀನಿ. ಸಿದ್ಧಾರ್ಥ ಏನು ಅಚೀವ್ ಮಾಡಿದ್ದಾನೆ 14ನೇ ವಯಸ್ಸಿನಲ್ಲಿ, ನಂಗೆ ಅಲ್ಲಿ ತಲುಪೋಕೆ ವರ್ಷಗಳು ಬೇಕಾದವು. ನಾನ್ AI ಮಾಡ ಬಯಸ್ತೀನಿ. ಜಗತ್ತಿನ ಸಮಸ್ಯೆಗಳನ್ನು ನಾವು ಹೇಗೆ ನಮ್ಮ ಯೋಚನೆಗಳನ್ನು ರಿವಾಲ್ಯೂಷನೈಸ್ ಮಾಡಿ ಬದಲಾಯಿಸಬಹುದು ಅಂತ. ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಗಿಸಿ